ಈ ದುಡ್ಡು, ಹಣ, ಮನಿ, ಪೈಸಾ, ಈ ದುಡ್ಡಿಗೋಸ್ಕರ ನಾವು ಎಷ್ಟೆಲ್ಲ ಓಡಾಡ್ತೀವಿ. ನಮ್ಮ ಭೂಮಿ ಮೇಲೆ ಬರೋ 99% ಪ್ರಾಬ್ಲಮ್ಮು ಈ ದುಡ್ಡಿನಿಂದನೇ ಆಗಿರುತ್ತೆ. ನೀವು ಅದ್ರ ಫುಲ್ಲು ಪ್ರಾಬ್ಲಮ್ ಹಿಂದೆ ಹೋಗಿ ನೋಡಿದ್ರೆ ಅದ್ರ ಕಾರಣನೇ ಈ ದುಡ್ಡಾಗಿರುತ್ತೆ. ಯಾಕಂದರೆ ಈ ದುಡ್ಡು ಅನ್ನೋದೇ ಒಂಥರ ಮಾಯೆ ಇದ್ದಂಗೆ. ನಮ್ಮ ಇಂಡಿಯಾದಲ್ಲಿ ಇದನ್ನು ದೇವ್ರಿಗೆ ಕಂಪೇರ್ ಮಾಡ್ತೀವಿ, ಆದರೆ ನಮ್ಮಂಥ ಎಷ್ಟೋ ಮಿಡಲ್ ಕ್ಲಾಸ್ ಜನ ಈ ದುಡ್ಡನ್ನು ಹೇಟ್ ಮಾಡ್ತಾರೆ. ಅವ್ರು ಅಂತಾರೆ ಈ ದುಡ್ಡಿಂದನೇ ಅರ್ಧಕ್ಕರ್ಧ ಪ್ರಾಬ್ಲಮ್ ಬರೋದು, ಈ ದುಡ್ಡಿದ್ರೇ ಜಗಳ ಆಗೋದು, ಅಣ್ಣ ತಮ್ಮಂದ್ರು ಬೇರೆ ಆಗ್ತಾರೆ, ಸಂಬಂಧ ಒಡೆದೋಗ್ತವೆ, ಎಲ್ಲನೂ ಈ ದುಡ್ಡಿನ ಕಾರಣದಿಂದನೇ ಅಂತ ಹೇಳ್ತಾರೆ. ಆದರೆ ನೀವು ಯೋಚನೆ ಮಾಡಿ, ಆ ಸಂಬಂಧಗಳು ಬೇರೆ ಆಗೋದೇ ಈ ದುಡ್ಡಿನ ಕಾರಣದಿಂದ. ಯಾರೋ ಒಬ್ಬನ ಹತ್ರ ಜಾಸ್ತಿ ಇರುತ್ತೆ, ಯಾರೋ ಒಬ್ಬನ ಹತ್ರ ಇರಲ್ಲ, ಅವ್ನು ಇವನ ಹತ್ರ ಕಿತ್ಕೊಂಡು ಹೋಗ್ತಾನೆ, ಇದರಿಂದ ದೂರ ಆಗ್ತಾರೆ. ಅಣ್ಣ ತಮ್ಮಂದ್ರು ಜಗಳ ಏನಕ್ಕೆ ಆಡ್ತಾರೆ? ಆಸ್ತಿಗೋಸ್ಕರನ? ಆಸ್ತಿ ಏನು? ದುಡ್ಡೇ ತಾನೆ. ಆಮೇಲೆ ಎಷ್ಟೋ ಜನ ಅವ್ರ ಜೀವನನ ನರ್ಕದಲ್ಲಿ ಕಳೀತಾರೆ, ಅದು ಕೂಡ ಈ ದುಡ್ಡಿನ ಕಾರಣದಿಂದನೇ. ಏನಂದರೆ ಅವ್ರ ಕೈಯಲ್ಲಿ ದುಡ್ಡು ಬಂದಾಗ ಅವ್ರ ದುಡ್ಡಿಗೆ ರೆಸ್ಪೆಕ್ಟ್ ಮಾಡ್ದಲೆ, ಆ ದುಡ್ಡಿಗೆ ರೆಸ್ಪೆಕ್ಟ್ ಕೊಡ್ದಲೆ ಅವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ದುಡ್ಡನ್ನ ಕಳ್ಕೊತಾರೆ. ಆಮೇಲೆ ಮತ್ತೆ ಅವ್ರ ಕೈಯಲ್ಲಿ ಆ ದುಡ್ಡು ಬರಲಿಲ್ದಾಗ ಸಾಲ ಮಾಡಿ ಮತ್ತೆ ಆ ಸಾಲದ ಸುಳಿನಲ್ಲಿ ಸಿಗಾಕೊಂತಾರೆ. ನಾವು ಏನಾದರೂ ಲೈಫಲ್ಲಿ ಇಂಪ್ರೂವ್ ಆಗಬೇಕಂದ್ರೆ ಡಿಸಿಪ್ಲಿನ್ ಕಲಿಬೇಕು, ಅದು ಕಲಿಬೇಕು ಅಂತ ನಿಮ್ಮ ಮನೆಯಲ್ಲಿ ಹೇಳೋದು ಕೇಳಿರ್ತೀರಾ. ಆದರೆ ದುಡ್ಡಿನ ಬಗ್ಗೆ ಡಿಸಿಪ್ಲಿನ್ ಕಲಿಬೇಕು ಅಂತ ನಮ್ಮ ಮನೆಗಳಲ್ಲಿ ಹೇಳ್ಕೊಡೋದು ತುಂಬ ಕಡಿಮೆ. ಅದೇ ನೀವು ಒಂದೊಂದು ಕಮ್ಯುನಿಟಿ ನೋಡಿ, ಮಾರ್ವಾಡಿ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಶೆಟ್ಟರ್ ಇರ್ಬೋದು, ಇವರೆಲ್ಲರೂ ಯಾಕೆ ರಿಚ್ ಆಗಿರ್ತಾರೆ ಹೇಳಿ? ಅವ್ರಿಗೆ ಬೈ ಬರ್ತಿಂದನೂ ಹೇಳ್ಕೊಟ್ಟಿರ್ತಾರೆ ದುಡ್ಡು ಅಂದರೆ ಏನು, ದುಡ್ಡನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ. ಅವ್ರು ಅಷ್ಟೊಂದು ಎಜುಕೇಷನ್ನೇ ಮಾಡಲ್ಲ. ನಾನೇ ಎಷ್ಟೋ ಮಾರ್ವಾಡಿಗಳು ನೋಡಿದ್ದೀನಿ, ಅವ್ರು 12th ಓದ್ತಾರೆ ಅಷ್ಟೇ. ಆಮೇಲೆ ಕಾಲೇಜ್ಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಆಮೇಲೆ ಅವ್ರ ಅಂಗಡಿ ನೋಡ್ಕೊಂಡು ಕುತ್ಕೊಂತಾರೆ. ಅವ್ರು ನಮಗಿನ್ನ ಜಾಸ್ತಿ ದುಡ್ಡು ಮಾಡ್ತಿರ್ತಾರೆ. ಯಾಕಂದರೆ ಅವ್ರಿಗೆ ಈ ದುಡ್ಡಿನ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕಂತ ಅವ್ರು ಸಣ್ಣ ವಯಸ್ಸಿಂದನೂ ಅವ್ರ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರೆ. ಅದಕ್ಕೆ ನಾವು ಈ ದುಡ್ಡನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲಿಬೇಕು. ನಮಗೆ ಎಷ್ಟೇ ಸಂಬಳ ಬರ್ತಾ ಇರಲಿ, 15,000 ಬರ್ತಾ ಇರಲಿ, 10,000 ಬರ್ತಾ ಇರಲಿ, 30,000 ಬರ್ತಾ ಇರಲಿ, 40,000 ಬರ್ತಾ ಇರಲಿ, ಆದರೆ ಈ ದುಡ್ಡನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ನಾವು ಸಣ್ಣ ಸಂಬಳದಿಂದನೇ ಕಲ್ತ್ಕೊಂಡ್ಬಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮದು ಸಂಬಳ ಇನ್ಕ್ರೀಸ್ ಆದಾಗ, ನಮ್ಗೆ ಒಳ್ಳೆ ಸಂಬಳ ಬರಬೇಕಾದ್ರೆ ನಮ್ಮದು ಫೈನಾನ್ಷಿಯಲ್ ತುಂಬ ಚೆನ್ನಾಗಿರುತ್ತೆ. 99% ಜನಗಳ ಥರ ನಾವು ಬದುಕಲ್ಲ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾವು ಟಾಪ್ 1% ಇರ್ತೀವಿ. ಅದಕ್ಕೇ ನಮ್ಮ ಸಂಬಳ ಎಷ್ಟೇ ಬರ್ತಾ ಇರಲಿ, ನಾವು ಈ ದುಡ್ಡನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲ್ತ್ಕೊಬೇಕು. ಅದಕ್ಕೆ ವರ್ಲ್ಡಲ್ಲಿ ತುಂಬ ರೂಲ್ಸ್ಗಳಿದ್ದಾವೆ. ಇದಕ್ಕೆ ಮ್ಯಾನೇಜ್ ಮಾಡಬೇಕಂತಲೇ ತುಂಬ ಜನ ರೂಲ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಫೇಮಸ್ ಆಗಿರೋ ರೂಲ್ಸ್ ಅಂದರೆ 50-30-20 ಅಂತ. ಈ ರೂಲ್ಸ್ ಏನು ಮಾಡುತ್ತೆ ಅಂದರೆ 50%ನ ನಾವು ನೀಡ್ಗಳಿಗೆ ಸ್ಪೆಂಡ್ ಮಾಡಬೇಕು, 30%ನ ವಾಂಟಿಗೆ ಸ್ಪೆಂಡ್ ಮಾಡಬೇಕು, 20%ನ ಸೇವ್ ಮಾಡಬೇಕು ಅಂತ ಹೇಳುತ್ತೆ. ನೀಡ್ ಅಂದರೆ ನಮಗೆ ಡೈಲಿ ನೀಡ್ಸ್ ಏನೇನಿದೆ ಅದು. ವಾಂಟ್ಸ್ ಅಂದರೆ ನಮಗೆ ಬೇಕಾಗಿರೋದು, ಅಂದರೆ ಇದ್ರ ಮೇಲೆ ಖರ್ಚು ಮಾಡಲಿಲ್ಲದ್ರೂ ಕೂಡ ನನಗೆ ಬದುಕೊಳ್ತೀನಿ, ಆದರೆ ನನಗೆ ಖರ್ಚು ಮಾಡಬೇಕು ಅಂತ ಮಾಡೋದು. ಇನ್ನು 20% ಸೇವಿಂಗ್ಸು. ಆ್ಯಕ್ಚುಲಿ ಈ ರೂಲು ನಮ್ಮ ಇಂಡಿಯಾದಲ್ಲಿ ವರ್ಕ್ ಆಗಲ್ಲ. ಯಾಕೆ ಗೊತ್ತಾ? ಈ ರೂಲ್ನ 2005ರಲ್ಲಿ ಎಲಿಜಬೆತ್ ವಾರೆಲ್ ಅನ್ನೋರು ನೋ ಯುವರ್ ವರ್ತ್ ಅನ್ನೋ ಒಂದು ಬುಕ್ ಬರೀತಾರೆ. ಈ ಬುಕ್ಕಲ್ಲಿರೋ ರೂಲ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ನಾವು ಫೈನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಈ ಬುಕ್ಕು ವರ್ಲ್ಡಲ್ಲೇ ಆ ಟೈಮಲ್ಲಿ ಸಖತ್ತು ಫೇಮಸ್ ಆಗುತ್ತೆ. ಈಗಲೂ ಕೂಡ ಈ ರೂಲ್ಸ್ನ ತುಂಬ ವೆಸ್ಟರ್ನ್ ಕಂಟ್ರಿಗಳು ಫಾಲೋ ಮಾಡ್ತಾರೆ. ಆದರೆ ಈ ರೂಲ್ಸು ನಮ್ಮ ಇಂಡಿಯಾದಲ್ಲಿ ಅಪ್ಲೈ ಆಗಲ್ಲ. ಯಾಕಂದರೆ ಅಮೇರಿಕನ್ ಕಲ್ಚರೇ ಬೇರೆ, ಇಂಡಿಯನ್ ಕಲ್ಚರೇ ಬೇರೆ. ಅಮೇರಿಕಾದಲ್ಲಿ ಹುಟ್ಟಿದ ಮಗುಗೆ ಅಪ್ ಟು 12th ಯಾವುದೇ ರೀತಿ ಫೀಸ್ನ ಪೇ ಮಾಡೋಂಗಿಲ್ಲ. ಅಂದರೆ ಎಜುಕೇಷನ್ಗೋಸ್ಕರ ತಂದೆ ತಾಯಿ ಯಾವುದೇ ರೀತಿ ದುಡ್ಡನ್ನ ಖರ್ಚು ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಆ ಥರ ಇಲ್ಲ. ಅಮೇರಿಕಾದಲ್ಲಿ $1.3 ಟ್ರಿಲಿಯನ್ ದುಡ್ಡನ್ನ ಅವರು ಎಜುಕೇಷನ್ ಎಕ್ಸ್ಪೆಂಡಿಚರ್ ಅಂತ ಸ್ಪೆಂಡ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ 14-15 ಬಿಲಿಯನ್ ಡಾಲರ್. ಆ ಟ್ರಿಲಿಯನ್ ಡಾಲರ್ನ ಬಿಲಿಯನಿಗೆ ಕನ್ವರ್ಟ್ ಮಾಡಿದ್ರೆ 1300 ಬಿಲಿಯನ್ ಡಾಲರು. ನಮ್ಮದು ಬರೀ 14. ಇದೇ ರೀಸನಿಂದನೇ ನಮ್ಮ ಇಂಡಿಯಾದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಜುಕೇಷನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ಇದರಿಂದ ಯಾವ ಪೇರೆಂಟ್ಸ್ ಕೂಡ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸೋಕ್ಕೆ ಇಷ್ಟಪಡಲ್ಲ. ಅವರು ಒಳ್ಳೆ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬೇಕು ಅಂತ ಇಷ್ಟಪಡ್ತಾರೆ. ಇದರಿಂದ ಇವ್ರದ್ದು ಎಕ್ಸ್ಪೆನ್ಸು ಅಮೇರಿಕಾ ಮತ್ತು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಸರಿನೇ ಹೋಗಲ್ಲ. ಇಂಡಿಯಾದಲ್ಲಿ ನಾವು ಇದನ್ನು ಅಪ್ಲೈ ಮಾಡಬೇಕಂದ್ರೆ ಇಂಡಿಯಾದಲ್ಲಿ ನಾವು ಫಾಲೋ ಮಾಡ್ಬೋದು 75-15-10 ರೂಲ್ ಅಂತ. ಈ ರೂಲ್ ಏನು ಹೇಳುತ್ತೆ, 75% ನಿಂದು ಇನ್ಕಮ್ನ ಎಕ್ಸ್ಪೆನ್ಸ್ ಮಾಡು, ಎಲ್ಲಿ ಬೇಕಿರೋ ಎಕ್ಸ್ಪೆನ್ಸ್ ಮಾಡು, EMI ಕಟ್ಟು, ನಿಮ್ಮ ಮಕ್ಕಳು ಎಜುಕೇಷನಿಗೆ ಖರ್ಚು ಮಾಡು, ಟ್ರಿಪ್ ಹೊಡಿ, ಏನಾದರೂ ಮಾಡ್ಕೋ. ಈ 75%ಅಲ್ಲೇ ಎಲ್ಲ ಮಾಡಿ ಮುಗಿಸು. ಇನ್ನು 15%ನ ನೀನು ಎತ್ತಿಟ್ಕೊಬೇಕು ಎಮರ್ಜೆನ್ಸಿ ಫಂಡ್ ಥರ. ಅಂದರೆ ನಾನು ಅದನ್ನು ಹೆಂಗೆ ಯೂಸ್ ಮಾಡೋದು ಹೇಳ್ತೀನಿ, ಅದನ್ನು ಎತ್ತಿಟ್ಕೊಬೇಕು. ಇನ್ನು 10%ನ ನೀನು ಸೇವಿಂಗ್ಸ್ ಮಾಡು. ಅಂದರೆ ನಿಂಗೆ ಏನಾದರೂ 30,000 ಸಂಬಳ ಬರ್ತಾ ಇದ್ದರೆ ಅದರಲ್ಲಿ 22,500, ಆಲ್ಮೋಸ್ಟ್ 23,000ನ ನೀನು ಎಂಜಾಯ್ ಮಾಡು, ಖರ್ಚು ಮಾಡು. ಇನ್ನು ಉಳಿದಿರೋ 25%ಅಲ್ಲಿ 15%ನ ಅಂದರೆ 4,500 ರೂಪಾಯಿನ ನೀನೊಂದು ಸೈಡಲ್ಲಿ ಎತ್ತಿಟ್ಕೊಬೇಕು. ಇನ್ನು 10%ನ ನೀನು ಸೇವಿಂಗ್ಸ್ ಮಾಡು, ಅದನ್ನು ಇನ್ವೆಸ್ಟ್ಮೆಂಟ್ ಯಾವ್ದಾರ ಮ್ಯೂಚುವಲ್ ಫಂಡಲ್ಲಿ ಹಾಕು, ಎಲ್ಲಾದರೂ ಹಾಕು. ಆದರೆ ಅದು ಲಾಂಗ್ ಟರ್ಮಾಗಿ ಇನ್ವೆಸ್ಟ್ ಆಗಬೇಕು. ಅಂದರೆ ಮಿನಿಮಮ್ 15-20 ವರ್ಷ ಅದು ಇನ್ವೆಸ್ಟ್ ಆಗಬೇಕು. ಯಾಕಂದರೆ ಆ 3,000 ಗ್ರೋ ಆಗಬೇಕಂದ್ರೆ ಲಾಟ್ ಆಫ್ ಟೈಮ್ ತಗೊಳುತ್ತೆ.
ಅದನ್ನು ಬಿಟ್ಬಿಡ್ಬೇಕು, ಅದ್ರ ಕಡೆ ತಲೆ ಕೆಡಿಸ್ಕೊಬಾರ್ದು. ಈ 4,500 ಇದೆಯಲ್ವಾ, ಇದನ್ನ ತುಂಬ ಜನ ಹೇಳ್ತಾರೆ ಎಮರ್ಜೆನ್ಸಿ ಫಂಡ್ ಅಂತ ಯೂಸ್ ಮಾಡ್ಕೊಳ್ಳಿ ಅಂತ. ಆ್ಯಕ್ಚುಲಿ ಎಮರ್ಜೆನ್ಸಿ ಫಂಡ್ ಅಂತ ಯೂಸ್ ಮಾಡೋದಕ್ಕಿಂತ ನಾವು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಅದನ್ನು ಇನ್ವೆಸ್ಟ್ ಮಾಡಬೇಕು. ಅದನ್ನು ಕೂಡ ನಾನು ಇನ್ವೆಸ್ಟ್ಮೆಂಟ್ ಅಂತಲೇ ಕರಿತೀನಿ. ಬಿಕಾಸ್ ಇದು ಕೂಡ ಅಷ್ಟು ರಿಟರ್ನು ನಿಮ್ಗೆ ಯಾವ ಸ್ಟಾಕ್ ಮಾರ್ಕೆಟು ಕೊಡಲ್ಲ. ಯಾಕಂದರೆ ಈಗ ಎಕ್ಸಾಂಪಲ್ ತಗೊಳ್ಳಿ, ನೀವೇನೋ ಒಂದು ಕೆಲಸ ಮಾಡ್ತಿದ್ದೀರಾ, ಒಂದು 30,000 ರೂಪಾಯಿಗೆ ಸಂಬಳಕ್ಕೆ ಕೆಲಸ ಮಾಡ್ತಿದ್ದೀರಾ. ನಿಮಗೆ ಅದೇ ಕೆಲಸದಲ್ಲಿ ಸ್ವಲ್ಪ ಹೈ ಲೆವೆಲ್ ಕೆಲಸಕ್ಕೆ ಅಥವಾ ಬೇರೆ ಕಂಪ್ನಿನಲ್ಲಿ ಸ್ವಲ್ಪ ಹೈಯರ್ ಪೋಸ್ಟ್ಗೆ ಹೋಗ್ಬೇಕಂದ್ರೆ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಸ್ಕಿಲ್ ಇರಬೇಕು. ಅದನ್ನು ನೀವು ಕಲಿಬೇಕು. ಅದನ್ನು ನೀವು ಕಲಿಬೇಕಂದ್ರೆ ನಿಮ್ಮ ಹತ್ರ ದುಡ್ಡು ಇರಬೇಕಾ? ಈಗ ಅಕಸ್ಮಾತ್ ಯಾರು ಫ್ರೀ ಹೇಳ್ಕೊಡಲ್ಲ, ನೀವು ಕ್ಲಾಸಸ್ಗೆ ಹೋಗ್ಬೇಕಾಗತ್ತೆ, ಸಪ್ರೇಟ್ ಅದಕ್ಕೆ ಟ್ಯೂಷನ್ ತಗೊಳ್ಬೇಕಾಗತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ಈ ದುಡ್ಡು ಇದೆಯಲ್ವಾ, ಈ 4,500 5,000 ಏನಿದೆಯಲ್ವಾ, ಇದನ್ನು ನೀವು ಸ್ಪೆಂಡ್ ಮಾಡಬೇಕು. ಏನಕ್ಕೆ? ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಳಕ್ಕೆ. ಒನ್ಸು ನೀವು 6 ತಿಂಗಳು ಅಥವಾ ವರ್ಷ ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಕೊಳಕ್ಕೆ ನೀವು ಖರ್ಚು ಮಾಡಿಕೊಂಡ್ರೆ, ನೀವು ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಜಂಪ್ ಆಗಿದ್ದೀರಾ ಅಂದರೆ ಮಿನಿಮಮ್ 30,000 to 50,000 ಸಂಬಳ ನಿಮಗೆ ರೈಸ್ ಆಗುತ್ತೆ. ಎಷ್ಟಾಗುತ್ತೆ ಹೇಳಿ? 30,000 to 50,000 ರೈಸ್ ಆಗುತ್ತೆ. ಅವಾಗ ನಿಮ್ಮದು ಎಕ್ಸ್ಪೆನ್ಸ್ ಎಷ್ಟಿತ್ತು ಹೇಳಿ? 23,000 ಇತ್ತಾ? 23,000 ಇದ್ದಿದ್ದು ಎಕ್ಸ್ಪೆನ್ಸು ಮ್ಯಾಕ್ಸಿಮಮ್ ಅಂದ್ರೂ 1-1.5 ವರ್ಷ ಬಿಟ್ಬಿಟ್ಟು ನಿಮ್ಮದು 30,000 ಆಗಿರ್ಬೋದು. ಅದೇ ನಿಮ್ಮದು ಸೇವಿಂಗ್ಸ್ ಎಷ್ಟಾಯ್ತು ಹೇಳಿ? ಈಗ ನೆಕ್ಸ್ಟ್ ಸೇವಿಂಗ್ ಮಾಡೋ ದುಡ್ಡು ಎಷ್ಟು ಉಳಿತಾಳಿ? ಮುಂಚೆ ಬರೀ 6-7 ಸಾವಿರ ಉಳಿತಾ ಇತ್ತು, ಇವಾಗ 20,000 ಉಳಿತಾ ಇದೆ. ಇವಾಗ ನೀವು ಏನು ಮಾಡಿ, ನಿಮ್ಮದು ಸೇವಿಂಗ್ಸ್ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡಿ. 20%ನ ಸೇವಿಂಗ್ಸಲ್ಲಿ ಹಾಕಿ, ಇನ್ನು 10%ನ ನೀವು ಮತ್ತೆ ಅಲ್ಲೂ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಎಮರ್ಜೆನ್ಸಿ ಫಂಡ್ ಥರ ಯೂಸ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಏನಾದರೂ ಮದುವೆ ಆಗಿದ್ರೆ, ಆಲ್ರೆಡಿ ಮದುವೆ ಆಗಿದೆ, ಆಲ್ರೆಡಿ ಮಕ್ಕಳಿದ್ದಾರೆ ಅಂತ ಏನಾದರೂ ಇದ್ದರೆ ನೀವೇನು ಮಾಡಬೇಕು, ನಿಮ್ಮದು ಪಾರ್ಟ್ನರ್ಗೂ ಕೂಡ ಯಾವುದೋ ಒಂದು, ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಜಾಸ್ತಿ ಹೋಗಲ್ಲ. ಕಂಪೇರ್ ಟು ಬಾಂಗ್ಲಾದೇಶು ನಮ್ಮ ಇಂಡಿಯಾದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗೋದು ತುಂಬ ಕಡಿಮೆ. 95% ನಮ್ಮ ಇಂಡಿಯನ್ ವುಮೆನ್ಸು ಹೊರಗಡೆ ಹೋಗಿ ಕೆಲಸ ಮಾಡಲ್ಲ. ಯಾಕಂದರೆ ಮನೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಪಾಪ ಅವ್ರಿಗೆ ಹೊರಗೆ ಹೋಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಬೇಕಾಗಿರೋ ಜಾಬ್ ಇಲ್ಲ. ಅವ್ರಿಗೆ ಜಾಬ್ ಇಲ್ದಲೇ ಇರೋ ಕಾರಣ ಅವರು ಹೊರಗಡೆ ಹೋಗಲ್ಲ. ಅದಕ್ಕೇನು ಮಾಡ್ಬೇಕು ಹೇಳಿ? ಅಕಸ್ಮಾತ್ ಅವರು SLCನೇ ಮುಗಿಸಿರಲಿ, 12th ಮುಗಿಸಿರಲಿ, ಒಂದು ಡಿಗ್ರಿನೇ ಮುಗಿಸಿರಲಿ, ಈಗ ಡಿಗ್ರಿ ಮುಗಿಸಿದ್ರು 10th ಮುಗಿಸ್ದಂಗೆ ಯಾರನ್ನ ಕೆಲ್ಸಕ್ಕೆ ಕರ್ಕೊಬೇಕಂದ್ರೆ ಅವ್ರು ಸ್ಕಿಲ್ ನೋಡಿ ಕರ್ಕೊಂತಾರ. ಈಗ ಅವ್ರಿಗೆ ಯಾವ ರೀತಿ ಸ್ಕಿಲ್ನ ಡೆವಲಪ್ ಮಾಡಿದ್ರೆ ಯಾವ್ದಾನ ಒಂದು 20,000 25,000 ಕೆಲಸ ಸಿಗುತ್ತೆ, ಅಂಥ ಸ್ಕಿಲ್ನ ಡೆವಲಪ್ ಮಾಡ್ಕೊಳಕ್ಕೆ ನೀವು ಆ ದುಡ್ಡನ್ನ ಖರ್ಚು ಮಾಡಬೇಕು. 6 ತಿಂಗಳು 1 ವರ್ಷ ವೇಸ್ಟ್ ಆಗಲಿ, ಅವ್ರಿಗೆ ಯಾವ್ದಾನ ಕ್ಲಾಸಸ್ಗೆ ಕಳ್ಸೋದಿರಲಿ, ಅವ್ರಿಗೆ ಸ್ಕಿಲ್ ಡೆವಲಪ್ ಮಾಡ್ಕೊಳತ್ತಾರೆ. ಯಾಕಂದರೆ ಈ ಕಲ್ತಿರೋ ಸ್ಕಿಲ್ಲಿಂದ ಅವ್ರು ನೆಕ್ಸ್ಟ್ ಎಲ್ಲನ ಹೋಗಿ ಕೆಲ್ಸಕ್ಕೆ ಸೇರ್ಕೊಳತ್ತಾರೆ. ಈಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರು ಏನಾದರೂ ಕೆಲಸ ಕಲಿತು ಅವ್ರು ಹೊರಗಡೆ 20,000 ಸಂಬಳಕ್ಕೆ ಹೋದ್ರೂ ಕೂಡ ನಿಮ್ದು ಏನಾಗುತ್ತೆ ಹೇಳಿ? ನಿಮ್ದು ಇನ್ಕಮ್ 50,000ನಾ? ಅವ್ರದ್ದು ಇನ್ಕಮ್ 20,000ನಾ? ಟೋಟಲ್ 70,000ನಾ? ಈ 70,000ದಲ್ಲಿ ನಿಂದು ಎಕ್ಸ್ಪೆನ್ಸ್ ಇದ್ದಿದ್ದು 30,000. ಬೇಡ, ಈಗ ಸ್ವಲ್ಪ ಜಾಸ್ತಿ ಆಗಿದೆ, ನಿನ್ನ ಇನ್ಕಮ್ ಜಾಸ್ತಿ ಆಗಿದೆ, ಅದರಿಂದ ನೀನು ಸ್ವಲ್ಪ ಜಾಸ್ತಿ ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ. ಮನೆಯಲ್ಲಿ 32 ಇಂಚಿ TV ಇರೋದನ್ನು 55 ಇಂಚ್ TV ತಗೊಂಡಿದ್ಯಾ, ಒಳ್ಳೊಳ್ಳೆ ಬಟ್ಟೆ ಹಾಕೊತಿದ್ಯಾ, ಇದರಿಂದ ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. 40,000 ಆಗಿದ್ರೂ ಕೂಡ ನಿಂದು ಮುಂಚೆಗಿನ್ನ ಇವತ್ತು ಸೇವಿಂಗ್ಸ್ ತೆಗೆದು ನೋಡು ಎಷ್ಟಿರುತ್ತೆ ಅಂತ. ಮುಂಚೆ 6-7 ಸಾವಿರ ಸೇವ್ ಮಾಡೋದ್ರಲ್ಲಿ ಸುಸ್ತು, ಇವಾಗ 30,000 ಮಂತ್ಲಿ ಸೇವಿಂಗ್ಸ್ ಮಾಡ್ತಿದ್ದೀರಾ. ಈ 30,000 ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ. 2,000-3,000 ಸೇವ್ ಮಾಡೋದ್ರಿಂದ ಲೈಫ್ ಏನೂ ಚೇಂಜ್ ಆಗೋಕ್ಕಾಗಲ್ಲ. ಆದರೆ ಆ 2,000-3,000ನ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕಂದರೆ ನೀವು ಮೆಟ್ಲನ್ನ ಹತ್ತುತ್ತಿದ್ದೀರಾ. ಮೆಟ್ಲನ್ನ ಹತ್ಬೇಕಾದ್ರೆ ಮೊದಲನೇ ಸ್ಟೆಪ್ ಹತ್ತಲೇಬೇಕು. ಮೇಲೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಹೋಗಿ ಜಂಪ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಜಂಪ್ ಮಾಡಬೇಕಂದ್ರೆ ಕಾಲ್ಗೀಲ್ ಮುರ್ಕೊಬೇಕಾಗುತ್ತೆ ಅಷ್ಟೇ. ಕಾಲ್ಗೀಲ್ ಮುರ್ಕೊಳೋದಂದರೆ ಫೈನಾನ್ಸಲ್ಲಿ ಏನಂದರೆ ಹೋಗಿ ಸಾಲ ಮಾಡೋದು, ಸಾಲದಲ್ಲಿ ಸಿಗಾಕೊಳ್ಳೋದು. ಈಗ ನೀವು ಇಲ್ಲಿ ಕಲ್ತ್ಕೊಂಬಂದಿರಲ್ಲ, ಹೆಂಗೋ ನಿಮ್ಮ ಲಕ್ಕಿಲಿ ನಿಮಗೆ ಸ್ವಲ್ಪ ಸಂಬಳ ಜಾಸ್ತಿ ಆಗೋಯ್ತು, ಒಳ್ಳೆ ಸಂಬಳ ಸಿಕ್ತು. ಈಗ ನೀವೇ ಎಷ್ಟೋ ಜನ ವೀಡಿಯೋ ನೋಡ್ತಿರೋ ರಿಲೇಟ್ ಮಾಡ್ತಿರ್ತೀರ. ಎಷ್ಟು EMI ಕಟ್ತಿದ್ದೀರಾ? ಎಷ್ಟು EMI ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದೀರಾ? ಆ EMI, ಫೋನ್ EMI, ಕಾರ್ EMI, ಬೈಕ್ EMI, ಬರೀ EMIನಲ್ಲೇ ನಮ್ಮ ಲೈಫ್ ಹೋಗ್ತಾ ಇದೆ. ನೀವು 30,000, 20,000, 10,000ದಲ್ಲೇ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಮಗೆ ಮುಂದೆ ಎಷ್ಟೇ ಸಂಬಳ ಬಂದರೂ ಕೂಡ ನಾವು ಆರಾಮ್ಸೆ ಈ ಟ್ರ್ಯಾಪಿಂದ ಹೊರಗೆ ಬರ್ಬೋದು. ಈಗ ನಾರ್ಮಲಿ 99% ಜನ ಯಾವ ಥರ ಬದುಕ್ತಾರೆ ಹೇಳಿ? ಈಗ ರೀಸೆಂಟಾಗಿ ರಿಪೋರ್ಟ್ ಬಂದಿದೆ ಏನಂದರೆ, ಲಾಸ್ಟ್ 5 ವರ್ಷದಲ್ಲಿ ನಮ್ಮ ಇಂಡಿಯನ್ ಸೇವಿಂಗ್ಸ್ ಏನಿತ್ತೋ ಅದು ರ್ಯಾಪಿಡ್ಲಿ ಡೌನ್ ಆಗ್ತಾ ಇದೆ. ಯಾಕಂದರೆ ಈ ಶಾರ್ಟ್ ಟರ್ಮ್ ಕ್ರೆಡಿಟ್ ಅಂದರೆ ಇದೇನೆ, ಬೈ ನೌ ಪೇ ಲೇಟರ್. ಇದರಿಂದ ನಮ್ಮ ಸೇವಿಂಗ್ಸ್ ರೇಟು ದಿವಸದಿಂದ ದಿವಸಕ್ಕೆ ಡೌನ್ ಆಗ್ತಾನೆ ಬರ್ತಾ ಇದೆ ಇಂಡಿಯಾದು. ಈಗ ಆಲ್ರೆಡಿ 5 ಇಯರ್ ಲೋ ಇದೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಡೌನ್ ಆಗ್ತಾ ಹೋಗುತ್ತೆ. ಆದರೆ ನಾವು ಈ ಟ್ರ್ಯಾಪಲ್ಲಿ ಸಿಗಾಕೊಬಾರ್ದು ಅಂದರೆ ನಾವು ಡಿಸಿಪ್ಲಿನ್ ಕಲಿಬೇಕು. ಡಿಸಿಪ್ಲಿನ್ ಅಂದರೆ ಫುಲ್ ಅಲ್ಲಿ ಕಚ್ಕೊಂಡು ಸೇವ್ ಮಾಡೋದಂತ ಏನಲ್ಲ. 5,000 ಸೇವ್ ಮಾಡಿದ್ರು, 2,000 ಸೇವ್ ಮಾಡಿದ್ರು ಡಿಸಿಪ್ಲಿನ್ ಆಗಿ, ಕಂಟಿನ್ಯೂಟಿ ಆಗಿ. ಅಟೋಮಿಕ್ ಹ್ಯಾಬಿಟ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಹೇಳ್ತಾನೆ, ನಾವೇನಾದರೂ ಡೈಲಿ 1% ಇಂಪ್ರೂವ್ ಮಾಡ್ಕೊಂಡು ಹೋದರೆ ನಮ್ಮ ಲೈಫ್ನ ನಾವು ವರ್ಷಕ್ಕೆ 360% ಇಂಪ್ರೂವ್ ಆಗಿರ್ತೀವಿ ಅಂತ. ಕಂಪೇರ್ ಟು ಯಾರು ಚೇಂಜ್ ಆಗೋದೇ ಇಲ್ಲ ಅಂತ ಕುಂತಿರ್ತಾರಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವು 360% ಇಂಪ್ರೂವ್ ಆಗಿರ್ತೀವಿ.
ಅದೇ ರೀತಿ ಫೈನಾನ್ಸ್ ಕೂಡ ಡಿಸಿಪ್ಲಿನೇ. ಇಲ್ಲಿ ನೀವು ಸ್ವಲ್ಪ ಡಿಸಿಪ್ಲಿನಾಗೆ ಒಂದೊಂದು ರೂಪಾಯಿನೂ ಸೇವ್ ಮಾಡ್ಕೊಂಡು ಬಂದರೆ, ಒಂದೊಂದು ರೂಪಾಯಿ ಅಂದರೆ ಕೈಯ ಫುಲ್ ಹಿಡಿತದಿಂದ ಅಲ್ಲ. ಈ ನಿಮ್ಗೆ ಏನಾದರೂ 30,000 ಸಂಬಳ ಬರ್ತಿದೆಯಾ, 10% ಸೇವ್ ಮಾಡೋಕ್ಕಾಗಲ್ವಾ, 3,000 ಸೇವ್ ಮಾಡೋಕ್ಕಾಗಲ್ವಾ? ಆದರೆ ಅದನ್ನು ಟಚ್ ಮಾಡಬಾರ್ದು. ಈಗ ನೀವು ನಾರ್ಮಲಿ ನನಗೆ ಗೊತ್ತಿರೋ ಪ್ರಕಾರ, ಯಾಕಂದರೆ ನಾನು SIP ಡೇಟಾ ಎಲ್ಲ ನೋಡ್ತೀನಿ, ಈವನ್ ನಮ್ಮ ಬ್ಯಾಕ್ ಆಫೀಸಲ್ಲೆಲ್ಲ ಡೇಟಾ ನೋಡ್ತೀನಿ. ಏನು ಮಾಡ್ತಾರೆ, SIP ಮಾಡಿ ಅದನ್ನು ಕಂಟಿನ್ಯೂಸ್ಲಿ ಮಾಡ್ತಾರೆ. 6 ತಿಂಗಳು ಮಾಡಿ ಅದೇನಾದರೂ 15,000 16,000 ಆದ ತಕ್ಷಣ ಬಿಡಿಸ್ಕೊಂಡ್ಬಿಡ್ತಾರೆ. ಯಾಕಂದರೆ 16,000ಕ್ಕೆ ಒಂದು ಫೋನ್ ತಗೊಂಡ್ಬಿಡ್ಬೋದು, 16,000ಕ್ಕೆ ಒಂದು ಟ್ರಿಪ್ ಹೊಡಿಬೋದು ಅಂತ. ಈ ಥರ ಇದು ಡಿಸಿಪ್ಲಿನ್ ಅಲ್ಲ. ಡಿಸಿಪ್ಲಿನ್ ಅಂದರೆ ಆ ದುಡ್ಡಿನ ಕಡೆ ನಾನು ಟಚ್ಚು ಮಾಡಬಾರ್ದು. ಬಿಕಾಸ್ ನೀನು ಇನ್ವೆಸ್ಟ್ ಮಾಡಿರೋದೇ 3,000 ಗುರು. 3,000 ನಿನ್ನ ಲೈಫ್ನ ಏನೂ ಚೇಂಜ್ ಮಾಡಲ್ಲ. ನೀನು ಲೈಫು 3,000ದಿಂದ ನಾವು ಲೈಫು ಏನೂ ಚೇಂಜ್ ಆಗೋಕ್ಕಲ್ಲ. ಯಾರನ್ನ ಹೇಳ್ಬೋದು, ನಿನ್ನ 3,000 ಇಷ್ಟು ವರ್ಷ SIP ಮಾಡ್ಕೊಂಡು ಹೋದರೆ ಕಾಂಪೌಂಡಿಂಗ್ ಇಷ್ಟಾಗಿರುತ್ತೆ, ಅಷ್ಟು ಕೋಟಿ ಆಗಿರುತ್ತೆ, ಇಷ್ಟು ಕೋಟಿ ಆಗಿರುತ್ತೆ ಅಂತ. ಅಷ್ಟು ಕೋಟಿ ಬರೋಷ್ಟೊತ್ತಿಗೆ ನಿಂದು ಅದೇ ಹೇಳ್ತಾರಲ್ವ, ಅಷ್ಟು ವಯಸ್ಸಾದ್ಮೇಲೆ ನಾನು ಏನು ಮಾಡೋಣ ದುಡ್ಡು ತಗೊಂಡು ಅಂತ. ನೀವು ಸ್ವಲ್ಪ ದುಡ್ಡನ್ನ ರಿಯಲ್ ಲೈಫಲ್ಲಿ ಎಂಜಾಯ್ ಮಾಡಬೇಕು, ದುಡ್ಡನ್ನ ನಾನು ಅನುಭವಿಸ್ಬೇಕು ಅಂದರೆ, ನಾನು ಯಾವಾಗಲೂ ಹೇಳ್ತೀನಲ್ವ, ಡಿಲೇಡ್ ಗ್ರಾಟಿಫಿಕೇಷನ್ ಮಾಡಬೇಕು. ಡಿಲೇಡ್ ಗ್ರಾಟಿಫಿಕೇಷನ್ ಅಂದರೆ ಇವಾಗ ಸ್ವಲ್ಪ ನಾವು ಕಷ್ಟಪಡಬೇಕು, ಇವಾಗ ನಾವು ಈ ಆಸೆಗಳಿಂದ ಹೋಗಬಾರ್ದು. 10% ಸೇವ್ ಮಾಡಿ, 10%ನ ಟಚ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ 2 ವರ್ಷ ಬಿಟ್ಟು ಆ ದುಡ್ಡು ಎಷ್ಟಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ, ಇದರಿಂದನಾದರೂ ನೀವು ಮುಂದೆ ಚೇಂಜ್ ಆಗ್ತೀರಾ. ಇಲ್ಲ ನಾನು ಈ ಥರ ಮಾಡಿದ್ರೆ ನೋಡಿ ಜಸ್ಟು 3,000 ನಂದು ಇಷ್ಟೊಂದು ಆಗಿದೆ ಅಂದರೆ ನಾನು ಜಾಸ್ತಿ ಮಾಡಿದರೆ ಎಷ್ಟಾಗ್ತಿತ್ತು. ಅದಕ್ಕೆ ನೀವೇನು ಮಾಡ್ತೀರಾ, ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊತೀರಾ. ಹಾಗಿದ್ರೆ ಈ ಡಿಸಿಪ್ಲಿನ್ ಅಂದರೆ ಏನು? ಏನದು ಡಿಸಿಪ್ಲಿನ್ ಅಂದರೆ? ನನಗೆ ಡಿಸಿಪ್ಲಿನ್ ಅಂದರೆ ಗೊತ್ತಿರೋದು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದು, ಇಲ್ಲ 6 ಗಂಟೆಗೆ ಎದ್ದೇಳೋದು, ಜಿಮ್ಗೆ ಹೋಗೋದು, ಒಳ್ಳೆ ಊಟ ಮಾಡೋದು, ಡಿಸಿಪ್ಲಿನ್ ಆಗಿರೋದು. ಇದೇ ಡಿಸಿಪ್ಲಿನ್ ಅಂತ ನನಗೆ ಗೊತ್ತಿರೋದಂದರೆ, ನೀವು ಅನ್ಕೊತೀರಾ ಡಿಸಿಪ್ಲಿನ್ ಅಂದರೆ ನನಗೆ ಇದೇ ಗೊತ್ತಿರೋದು ಅಂತ. ಈಗ ಇದರಲ್ಲಿ ಫೈನಾನ್ಸಲ್ಲಿ ಡಿಸಿಪ್ಲಿನ್ ಅಂದರೆ ಏನು ಅಂದರೆ, ಚಿಕ್ಕ ಚಿಕ್ಕ ಎಕ್ಸ್ಪೆನ್ಸ್ನ ಟ್ರ್ಯಾಕ್ ಮಾಡೋದು, ಆಮೇಲೆ ನಾವು ಬಜೆಟಿಂಗ್ ಮಾಡ್ಕೊಳೋದು. ಈಗ ಹೆಂಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಅವರು ಫೈನಾನ್ಷಿಯಲ್ನ ಮೇಂಟೈನ್ ಮಾಡ್ತಾರಲ್ಲ, ಅದೇ ಥರ ನೀವು ನಿಮ್ಮ ಫೈನಾನ್ಷಿಯಲ್ನ ಮೇಂಟೈನ್ ಮಾಡಬೇಕು. ನೀವು ವೈಫ್ ಏನಾದ್ರು ನೋಡ್ತಿದ್ರೆ ನಿಮ್ಮ ಹಸ್ಬೆಂಡ್ ಜೊತೆ ಕೂತ್ಕೊಂಡು, ನೀವು ಹಸ್ಬೆಂಡ್ ಏನಾದ್ರು ನೋಡ್ತಿದ್ರೆ ನಿಮ್ಮ ವೈಫ್ ಜೊತೆ ಕೂತ್ಕೊಂಡು ನಿಮ್ಮ ಎಕ್ಸ್ಪೆನ್ಸ್ನ ಟ್ರ್ಯಾಕ್ ಮಾಡಬೇಕು. ಇಲ್ಲೋಡಿ ನಾನು ತೋರಿಸ್ತೀನಿ, ಇದೊಂದು ಎಕ್ಸೆಲ್ ಶೀಟಲ್ಲಿ. ಈ ಎಕ್ಸೆಲ್ ಶೀಟ್ದು ಲಿಂಕ್ ಕೆಳಗಡೆ ಇರುತ್ತೆ, ನೀವು ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಈ ಎಕ್ಸೆಲ್ ಶೀಟ್ನ ನೀವು ಕೂಡ ಯೂಸ್ ಮಾಡ್ಬೋದು. ಈ ಎಕ್ಸ್ಪೆನ್ಸ್ ಶೀಟಲ್ಲಿ ಈ ಥರ 3 ಟ್ಯಾಬ್: ಸೇವಿಂಗ್ಸು, ಎಕ್ಸ್ಪೆನ್ಸು, ಇನ್ಕಮ್ ಅಂತ. ಫಸ್ಟು ನಮ್ಮದು ಇನ್ಕಮ್ ಎಲ್ಲಿಂದ ಬರುತ್ತೆ? ನಮಗೆ ಸ್ಯಾಲ್ರಿಯಿಂದ ಬರುತ್ತಾ? ನನಗೆ ಎಕ್ಸಾಂಪಲ್ಲು 30,000 ರೂಪಾಯಿ ತಗೊಂಡಿರ್ತೀನಿ. ಇದನ್ನು ಎಷ್ಟಕ್ಕೆ ಬೇಕಿರೋ ಹಾಕೊಳ್ಳಿ, 50,000ಕ್ಕೆ ಬೇಕಿರೋ ಹಾಕೊಳ್ಳಿ, 1,00,000ಕ್ಕೆ ಬೇಕಿರೋ ಹಾಕೊಳ್ಳಿ. ನಾರ್ಮಲಿ ನನಗೆ ಗೊತ್ತಿರೋಂಗೆ 30,000 ಸಂಬಳ ಬರ್ತಿರೋ ಅಥವಾ 25,000 30,000 ಸಂಬಳ ಬರ್ತಿರೋರಿಗೆ ಇದು ಒಳ್ಳೆ ಆಪರ್ಚುನಿಟಿ. ಯಾಕಂದರೆ ನಿಮ್ಮ ಸಂಬಳನ ಇಲ್ಲಿಂದ 70,000 80,000 90,000 ಮಾಡೋದು ಅಷ್ಟು ಕಷ್ಟ ಅಲ್ಲ. ನನಗೆ ಗೊತ್ತಿರೋಂಗೆ 3 ಇಂದ 4 ವರ್ಷ ಸ್ವಲ್ಪ ಕಷ್ಟಪಟ್ಟರೆ, ಸ್ವಲ್ಪ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಈಸಿಲಿ ನಿಮ್ಮ ಇನ್ಕಮ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಅದೇ ಯಾರನ್ನ 90,000 1,00,000 ಆಲ್ರೆಡಿ ಸಂಬಳ ತಾಣ್ತಾ ಇದ್ದರೆ ಅವ್ರಿಗೆ ಕಷ್ಟ ಆಗುತ್ತೆ. ಅಂದರೆ ನೀವು ಕೂಡ 90,000 1,00,000 ಮುಂದೆ ಹೋಗಿ ಒಂದು ದಿವಸ ಸಂಬಳ ತಾಣಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ನೀವು ಗ್ರೋ ಆಗೋದು ಕಷ್ಟ ಆಗುತ್ತೆ. ಅದಕ್ಕೇ ನೀವು ಈ ಸಂಬಳದಲ್ಲೇ ದುಡ್ಡನ್ನ ಮ್ಯಾನೇಜ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಅಲ್ಲೋದಾಗ ನೀವು ತುಂಬ ಚೆನ್ನಾಗಿ ಬದುಕ್ಬೋದು. ಫಸ್ಟು ಡೇಟ್ ಹಾಕ್ತೀನಿ. ಡೇಟ್ ನಮಗೆ ಸ್ಯಾಲ್ರಿ ಯಾವಾಗಲೂ 1ನೇ ತಾರೀಕು ಬರುತ್ತಾ? 1ನೇ ತಾರೀಕು 7ನೇ ತಿಂಗಳೇ ಹಾಕ್ತೀನಿ, 2024. ಅಮೌಂಟು 30,000 ಬಂತು. ಬೇರೆ ಸೋರ್ಸ್ ಆಫ್ ಇನ್ಕಮ್ ಏನೂ ಇಲ್ಲ. ಬೇರೆ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಬೇರೆ ಸೋರ್ಸ್ ಆಫ್ ಇನ್ಕಮ್ ಏನೂ ಹಾಕೇ ಇಲ್ಲ ಇಲ್ಲಿ. ಅದೇ ರೀತಿ ನಿಮ್ಮದು ಎಕ್ಸ್ಪೆನ್ಸ್ ಏನೇನಿರುತ್ತೆ ಹಾಕ್ಕೊಳ್ಳಿ. ಈಗ ರೆಂಟು ಒಂದು 6,000 ರೂಪಾಯಿ, ಇಂಟ್ರೆಸ್ಟು. ನೀವು ಆ್ಯಕ್ಚುಲಿ ಇನ್ನೊಂದು ಹೇಳಕ್ಕೆ ಮರ್ತೆ ನಾನು, ಏನಂದರೆ ನಿಮ್ದು ಏನಾದರೂ ಸಾಲ ಇದ್ದರೆ ಅಥವಾ ಕೈ ಸಾಲ ಏನಾದರೂ ಇದ್ದರೆ ಇದು ಯಾವುದೇ ರೀತಿ ಸ್ಕೀಮ್ಗಳಿಂದ ಹೋಗಲೇಬೇಡಿ. 30% 40% ಸೇವಿಂಗ್ ಅಂತ ಫಸ್ಟು ನಿಮ್ಮ ಹತ್ರ ಎಷ್ಟು ಸೇವಿಂಗ್ ಮಾಡುತ್ತೆ ಅಷ್ಟು ದುಡ್ಡನ್ನ ಸೇವಿಂಗ್ ಮಾಡಿಬಿಟ್ಟು ಈ ಸಾಲ ತೀರಿಸ್ಬಿಡಿ. ಯಾಕಂದರೆ ಕೈ ಸಾಲದಂಥ ವರ್ಸ್ಟ್ ಸಾಲ ಯಾವುದೂ ಇಲ್ಲ. 2% 3% ಬಡ್ಡಿ. ನಾನು ಅದ್ರ ಬಗ್ಗೆ ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ. ಅದು ಪವರ್ ಆಫ್ ಕಂಪೌಂಡಿಂಗಲ್ಲಿ ನೀವು ಲೆಕ್ಕ ಹಾಕಿ ನೋಡಿದ್ರೆ ನೀವು ಎಷ್ಟು ಕಳ್ಕೊತಿದ್ದೀರಾ ಅಂತ. 10 ವರ್ಷ ನೀವೇನಾದರೂ ಕಂಟಿನ್ಯೂಸ್ಲಿ ಈ ಥರ ಇಂಟ್ರೆಸ್ಟ್ ಕಟ್ಟಿದ್ದೀರಾ ಅಂದರೆ ನೀವು ಎಷ್ಟು ಲೂಸ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಬೇಕಾದ್ರೆ ಯಾವಾಗ ಕ್ಯಾಲ್ಕುಲೇಟರ್ನಲ್ಲಿ ತೋರಿಸ್ತೀನಿ. ಇಲ್ಲ ನೀವೇ ಹೋಗಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ, 24% ದುಡ್ಡನ್ನ ನೀವು ಎಷ್ಟು ಇಂಟ್ರೆಸ್ಟಾಗಿ ಕೊಟ್ಟಿದ್ದೀರಾ ಅಂತ. ಜಸ್ಟ್ 2% ಹೇಳ್ತಿದ್ದೀನಿ. 3% 10% ಎಲ್ಲನೂ ಸಾಲ ಮಾಡ್ಕೊತೀರಾ. ದಯವಿಟ್ಟು ನೀವೇನಾದರೂ ಕೈ ಸಾಲ ಮಾಡಿದರೆ ಸೇವಿಂಗ್ಸ್ ಮಾಡಿಬಿಟ್ಟು ಆ ಸಾಲನ ತೀರಿಸ್ಬಿಡಿ. ತಿಂಗಳ 10,000 ಉಳಿತಾ ಇದೆಯಾ, 10,000 ಕೊಟ್ಕೊಂಬಂದ್ಬಿಡಿ. 2 ವರ್ಷಕ್ಕೆ ಖಾಲಿಯಾಗಿ ಹೋಗ್ಬಿಡುತ್ತೆ, 2 ವರ್ಷಕ್ಕೆ ತೀರೋಗ್ಬಿಡುತ್ತೆ. ಪರವಾಗಿಲ್ಲ, ನೀವು ಲೈಫ್ ಲಾಂಗ್ ಆ 2 ಲಕ್ಷ ತೀರ್ಸೋಕ್ಕಾಗಲ್ಲ. ಯಾಕಂದರೆ 2 ರೂಪಾಯಿ ಬಡ್ಡಿ ಅಂದರೂ ಕೂಡ ತಿಂಗಳ 4-5 ಸಾವಿರ ಬಡ್ಡಿ ಕಟ್ತೀರಾ. ಎಲ್ಲಿಂದ ಕಟ್ಟೋಕ್ಕಾಗುತ್ತೆ? ಬರೀ ಬಡ್ಡಿನೇ ಕಟ್ಟಬೇಕಾಗತ್ತೆ. ನೀವು ಈ ಅಸಲು ತೀರ್ಸೋಕ್ಕಾಗೋದೇ ಇಲ್ಲ. ಮತ್ತು ಅಸಲು ತೀರ್ಸೋಕ್ಕೆ ಇನ್ನೊಂದು ತಗೆಲ್ಲನ ಸಾಲ ಮಾಡಬೇಕಾಗತ್ತೆ.
ನೀವು ಇಂಟ್ರೆಸ್ಟ್ ಕಟ್ತಿದ್ರೂ ಪರವಾಗಿಲ್ಲ, ನಿಮ್ಮ ಕೈಲಿ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಷ್ಟು ಸೇವಿಂಗ್ಸ್ ಮಾಡಿ ತಿಂಗಳ 10,000 ಕೊಡ್ಕೊಂಡು ಹೋಗ್ತೀನಿ, ನಂದು ಇದು ಮಾಡಿ ಅಂತ ಹೇಳಿ ಅವ್ರಿಗೆ. ಇಲ್ಲ ಎಲ್ಲನ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಪರ್ಸ್ನಲ್ ಲೋನ್ ಸಿಕ್ತು ಅಂದರೆ 13%, 14%ಗೆಲ್ಲ ಪರ್ಸ್ನಲ್ ಲೋನ್ ಸಿಗುತ್ತೆ. ನೀವು ಸ್ಯಾಲ್ರಿಡ್ ಆಗಿದ್ರೆ, ನಿಮಗೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೂ ಸಿಗುತ್ತೆ. ಜಾಸ್ತಿ ಇಂಟ್ರೆಸ್ಟ್ ರೇಟ್ ತಾಣಬೇಡಿ, 13-14%, 15%ವರೆಗೂ ಒಳಗಿದ್ರೆ ತೊಗೊಂಡ್ಬಿಟ್ಟು ನೀವೇನು ಮಾಡಿ, ಇದನ್ನು ಒಂದೇ ಸಲ ಇವ್ರಿಗೆ ಲೋನ್ ಅವ್ರಿಗೆ ಕೊಟ್ಬಿಡಿ, ಅದು ಲೋನ್ ಕೊಟ್ಟು ತೀರಿಸ್ಬಿಡಿ. ನೀವಿಲ್ಲಿ ತಿಂಗಳ ಕಟ್ಕೊಂಡು ಹೋಗಿ. ಎಕ್ಸಾಂಪಲ್ಲು, ನೀವೇನಾದರೂ 3 ಲಕ್ಷ ರೂಪಾಯಿ ಪರ್ಸ್ನಲ್ ಲೋನ್ ತಗೊಂಡಿದ್ರೆ ಒಂದು 13-14% ಇಂಟ್ರೆಸ್ಟ್ ರೇಟ್ ಅಂದರೆ ನಿಮಗೆ ತಿಂಗಳ 10,000 ಕಟ್ಟಂಗೆ ಬರುತ್ತೆ EMI. 3 ವರ್ಷಕ್ಕೆ ಲೋನೇ ತೀರೋಗುತ್ತೆ. ಇಲ್ಲಿ ಇಂಟ್ರೆಸ್ಟು ಕಟ್ತಾ ಇದ್ದೀರಾ, ಅಸಲು ಕಟ್ತಾ ಇದ್ದೀರಾ. 10,000 ಕಟ್ತಿದ್ದೀರಲ್ಲ, ಅದರಲ್ಲಿ ಇಂಟ್ರೆಸ್ಟು ಅಸಲು ಎರಡೂ ಐತೆ. ಬಟ್ ನೀವು ಅಲ್ಲಿ ಕಟ್ತಿದ್ದೀರಲ್ಲ, ಈಗ ಅಕಸ್ಮಾತ್ ನೀವು 3 ಲಕ್ಷದ ಸಾಲ ತಗೊಂಡಿದ್ದು 3% ಏನಾದರೂ ನೀವು ಬಡ್ಡಿ ತಗೊಂಡಿದ್ದಿದ್ರೆ 9,000 ರೂಪಾಯಿ ಜಸ್ಟ್ ನೀವು ಇಂಟ್ರೆಸ್ಟೇ ಕಟ್ಕೊಂಡು ಹೋಗ್ತಿದ್ರಿ. ಈ ಟ್ರ್ಯಾಪಿಂದ ಹೊರಗೆ ಬರಬೇಕಂದ್ರೆ ಪರ್ಸ್ನಲ್ ಲೋನ್ ಅನ್ನೋದೊಂದು ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸಾಲ ಮುಗಿತಾ ಪರ್ಸ್ನಲ್ ಲೋನ್ ಮತ್ತೆ ಕೈ ಹಾಕ್ಬೇಡಿ, ಬಿಟ್ಬಿಡಿ. ಮತ್ತು ಇನ್ನೇನಕ್ಕೂ ಒಂದ್ಸಲ ಅದರಿಂದನೇ ಹೋಗ್ಬೇಡಿ. ಸಾಲ ಇಲ್ಲ ಅಂದರೆ ಇದನ್ನ ಐಡಿಯಾನ ಕ್ಯಾನ್ಸಲ್ ಮಾಡಿಬಿಡಿ. ಯಾರನ್ನ ಸಾಲ ಇಲ್ದಾರೆ ಈ ಐಡಿಯಾ ನೋಡ್ತಾ ಇದ್ರೆ ಕ್ಯಾನ್ಸಲ್ ಮಾಡಕ್ಬಿಡಿ, ತಗೊಂಡ್ಬೇಡಿ. ಆಮೇಲೆ ಪರ್ಸ್ನಲ್ ಲೋನ್ ತಗೊಂಡು ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ. ಇದು ಯಾರು ಆಲ್ರೆಡಿ ಸಾಲ ಮಾಡ್ಕೊಂಡಿದ್ದಾರೆ, ಯಾರು ಆಲ್ರೆಡಿ ಕೈ ಸಾಲ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ. ಇಂಟ್ರೆಸ್ಟ್ ಕಟ್ತಿಲ್ಲ ಗೊತ್ತಿಲ್ಲ. ಎಜುಕೇಷನ್ಗಂತೂ ನೀವು ಮಕ್ಕಳಿಗೆ 5,000 ಸ್ಪೆಂಡ್ ಮಾಡಲೇಬೇಕು. ಮಿನಿಮಮ್ 5,000 ಮಂತ್ಲಿ ಬೇಕೇ ಬೇಕು. ಗ್ರೋಸರಿ ಒಂದು 3,000, ಮೊಬೈಲ್ಗೆ ಒಂದು 500 ರೂಪಾಯಿ. EMI ನಾನು ಇಲ್ಲಿ ಆಗ್ತಾ ಇಲ್ಲ, ನೀವಿದ್ರೆ ಹಾಕ್ಕೊಳ್ಳಿ. ಫೆಸ್ಟಿವಲ್ಲು ಅದು ಇದು ಎಕ್ಸ್ಪೆನ್ಸ್ ಅಂತ 1,000, ಮೆಡಿಷನ್ 1,000, ಟ್ರಾವೆಲ್ಗೆ ಒಂದು 2,000, ಅದರ್ ಎಕ್ಸ್ಪೆನ್ಸ್ ಒಂದು 3,000. ಸೇವಿಂಗ್ಸಿಗೆ ಬಂದರೆ, ಸೇವಿಂಗ್ಸಲ್ಲಿ ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿರಲ್ಲ, ಮಾಡಬೇಡಿ. ಸ್ಟಾಕ್ಸಲ್ಲಿ SIP ಮಾಡಿ. SIPನಲ್ಲಿ ತಿಂಗಳ ಒಂದು 3,000 SIP ಮಾಡಿ. ಈಗ ಟೋಟಲ್ ನಿಮ್ಮದು ಬಜೆಟ್ ಯಾವ ಥರ ಕಾಣುತ್ತೆ ಗೊತ್ತಾ? ನೀವು ಇಲ್ಲಿ ಸಮ್ಮರಿ ಅಂತ ಹೊಡೆದ್ರೆ ಇಲ್ಲಿ ನಿಮಗೆ ಕ್ಲೀನಾಗಿ ತೋರಿಸುತ್ತೆ ನೋಡಿ. ನಿಮ್ಮದು ಟೋಟಲ್ ಮಂತ್ಲಿ ಇನ್ಕಮ್ ಬಂದ್ಬಿಟ್ಟು 30,000, ಮಂತ್ಲಿ ಎಕ್ಸ್ಪೆನ್ಸ್ ಬಂದ್ಬಿಟ್ಟು 23,500. ಓಕೆ, ಇಲ್ಲಿ ನಿಮ್ಮ ಮಂತ್ಲಿ ಸೇವಿಂಗ್ಸ್ ಬಂದ್ಬಿಟ್ಟು 3,000, ಕ್ಯಾಶ್ ಬ್ಯಾಲೆನ್ಸ್ ಬಂದ್ಬಿಟ್ಟು 3,500. ಈ ಕ್ಯಾಶ್ ಬ್ಯಾಲೆನ್ಸ್ ಏನು ಹೇಳಿದ್ನಲ್ಲ, ನಿಮ್ಮದು ಸ್ಕಿಲ್ ಡೆವಲಪ್ಮೆಂಟಿಗೆ ಸ್ಪೆಂಡ್ ಮಾಡ್ಕೊಳ್ಳಿ ಅಂತ, ಅದನ್ನೇ ಈ ಕ್ಯಾಶ್ ಬ್ಯಾಲೆನ್ಸ್. ಅದೇ ನೀವೇನಾದರೂ ನಿಮ್ಮದು ಇನ್ಕಮ್ನ 30,000ದಿಂದ 50,000 ಮಾಡಿದ್ರಿ ಅಂದ್ಕೊಳ್ಳಿ. ಇನ್ಕಮ್ 50,000 ಆಯಿತು ಅಂತ ನೀವೇನು 1 BHK ಮನೆಯಿಂದ 5 BHK ಮನೆಗೆ ಹೋಗಲ್ಲ, ಅಲ್ಲೇ ಇರೋಕ್ಕೆ ಟ್ರೈ ಮಾಡ್ತೀರಾ. ಚಿಲ್ಡ್ರನ್ ಎಜುಕೇಷನ್ ಏನು ಜಾಸ್ತಿ ಆಗಲ್ವಾ? ಇದೆಲ್ಲನೂ ಏನು ಜಾಸ್ತಿ ಆಗಲ್ಲ ನನಗೆ ಗೊತ್ತಿರೋಂಗೆ. ನಿಮ್ಮ ಶಾಪಿಂಗ್ ಸ್ವಲ್ಪ ಇಂಪ್ರೂವ್ ಆಗ್ಬೋದು, ಹೊಸದಾಗಿ EMIಗಳು ಆ್ಯಡ್ ಆಗ್ಬೋದು, ಅಷ್ಟೇ. ಆದರೂ ಕೂಡ EMIನೂ ಇನ್ನೊಂದು 5,000 ಏನಕ್ಕಾದರೂ ಆ್ಯಡ್ ಮಾಡಿದ್ರು ನಿಮ್ಮದು ನೋಡಿ 33% ನಿಮ್ಮದು ಸೇವಿಂಗ್ಸ್ ಜಾಸ್ತಿ ಆಗೋಯ್ತು. ಕ್ಯಾಶ್ ಬ್ಯಾಲೆನ್ಸ್ ನಿಮ್ಮ ಹತ್ರ 13,500 ರೂಪಾಯಿ ಬಂತು. ಮುಂಚೆ ಎಷ್ಟಿತ್ತು? ಬರೀ 3,500 ರೂಪಾಯಿ. ಈಗ ನೀವೇ ಯೋಚನೆ ಮಾಡಿ, ನಿಮಗೆ ಖರ್ಚು ಮಾಡೋ ಎಬಿಲಿಟಿ ಅಥವಾ ಈ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಮ ಕೈಯಲ್ಲಿ ಫುಲ್ ಪವರ್ ಬಂತು. ನೀವು ಆರಾಮ್ಸೆ ನಿಮ್ಮ ದುಡ್ಡನ್ನ ನೀವು ಮ್ಯಾನೇಜ್ ಮಾಡ್ಕೊಬೋದು. ಅದೇ ಹೇಳ್ದಂಗೆ ಇನ್ನೊಂದು 20,000ನ ಆ್ಯಡ್ ಮಾಡಿದ್ವಾ, ನಿಮ್ಮ ವೈಫ್ ಕಳಿಸಿ ಇನ್ನೊಂದು 20,000ನ ಆ್ಯಡ್ ಮಾಡಿದ್ರಾ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸೇ ಆಗ್ತೀನಿ, ಇಲ್ಲ ಆ್ಯಡ್ ಮಾಡಿದ್ರಿ ಅಂದ್ಕೊಳ್ಳಿ. ಸ್ಟಿಲ್ ಇವ್ರದ್ದು ಕೂಡ ಒಂದು 5,000 ಎಕ್ಸ್ಪೆನ್ಸ್ ಆಯಿತು. ಇಲ್ಲೇ ಎಲ್ಲ ನಮ್ಮ ಮೊಬೈಲ್ ರೀಚಾರ್ಜಲ್ಲೇ 5,000. ಅದರ್ ಎಕ್ಸ್ಪೆನ್ಸಲ್ಲಿ ನಾನು ಇನ್ನು 5,000 ಆ್ಯಡ್ ಮಾಡ್ತೀನಿ, 3 ಇದ್ದಿದ್ದನ್ನು 8 ಮಾಡ್ತೀನಿ. ಈಗ ನಿಮ್ಮದು ಸಮ್ಮರಿ ನೋಡಿ, 45% ನಿಮ್ಮದು ಸೇವಿಂಗ್ಸ್ ಮಾಡ್ತಿದ್ದೀರಾ. 45%. ನಿಮ್ಮ ಕೈಲಿ 28,000 ಉಳಿತಾ ಇದೆ. 28,000 ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾ? ನನಗೆ ಗೊತ್ತಿರೋಂಗೆ 2 ಲಕ್ಷ ಸಂಬಳ ತಾಣ್ತಿರೋನು ಬೆಂಗಳೂರಲ್ಲಿ 28,000ನ ಸೇವ್ ಮಾಡ್ತಾ ಇಲ್ಲ. ನೀವು ಜಸ್ಟು 50,000 ಸಂಬಳ ತಾಣ್ತಿದ್ದೀರಾ, ನಿಮ್ಮ ವೈಫು ಕೂಡ ನಿಮಗೆ ಕಾಂಟ್ರಿಬ್ಯೂಟ್ ಮಾಡಿ ನೀವು 28,000, ಆಲ್ಮೋಸ್ಟ್ 30,000 ಸೇವ್ ಮಾಡ್ತಿದ್ದೀರಾ. ಅಂದರೆ ನಿಮ್ಮ ದುಡಿಮೆಯ ಆಲ್ಮೋಸ್ಟ್ 50% ದುಡ್ಡನ್ನ ನೀವು ಸೇವ್ ಮಾಡ್ತಿದ್ದೀರಾ. ಇಂಡಿಯಾದಲ್ಲಿ ನೀವು ಈ ಥರ ಸೇವ್ ಮಾಡೋದ್ರಲ್ಲಿ ಟಾಪ್ 5%ಅಲ್ಲಿ ಬರ್ತೀರಾ. ಇನ್ನು 95% ಜನದ ಸೇವಿಂಗ್ಸ್ ಎಷ್ಟು ಗೊತ್ತಾ ನಮ್ಮ ಇಂಡಿಯಾದಲ್ಲಿ? ಬಿಲೋ 20%. 20% ಇರಲಿ, ಎಷ್ಟೋ ಜನ ಡೆಟ್ಟಲ್ಲಿದ್ದಾರೆ, ಎಷ್ಟೋ ಜನ ಸಾಲದಲ್ಲಿದ್ದಾರೆ, ನೆಗೆಟಿವಲ್ಲಿದ್ದಾರೆ. ಅವ್ರೇನಾದರೂ 50,000 ದುಡಿತಾ ಇದ್ದರೆ 60,000, 70,000 ಖರ್ಚಾಗ್ತಾ ಇದೆ ಎವ್ರಿ ಮಂತ್. ಇದನ್ನು ಟ್ರೈ ಮಾಡಿ. ಇಲ್ಲಿ ಎಕ್ಸ್ಪೆನ್ಸ್ನ ನೀವು ಎವ್ರಿ ಮಂತ್ ಈ ಥರ ಹಾಕೊಂಡು ಹೋಗಿ. ಎವ್ರಿ ಮಂತ್ ಈ ಥರ ನೀವು ಒಂದು ಎಕ್ಸೆಲ್ ಶೀಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ವಾ, ಸಿಸ್ಟಮ್ ಇಲ್ವಾ, ಇದೇ ಥರನೇ ಒಂದು ಬುಕ್ನ ರೆಡಿ ಮಾಡ್ಕೊಂಡು ಡೈರಿ ತೊಗೊಂಡು ಇದೇ ಥರನೇ ಬುಕ್ನ ರೆಡಿ ಮಾಡ್ಕೊಳ್ಳಿ. ಎವ್ರಿ ಮಂತ್ ಆ್ಯಡ್ ಮಾಡ್ಕೊಂಡು ಹೋಗಿ. ಅದರಲ್ಲಿ ಎವ್ರಿ ಮಂತ್ ಇದೇ ಥರನೇ ಎಕ್ಸ್ಪೆನ್ಸ್ನ ಏನು ಇದು ಮಾಡ್ತೀರಲ್ವ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗಿ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿ ನಿಮ್ಮದು ಸೇವಿಂಗ್ಸ್ ಇನ್ಕ್ರೀಸ್ ಆಗ್ತಾ ಇದೆಯಾ ಅಂತ. ದೇವರಾಣೆಗೂ ಹೇಳ್ತಿದ್ದೀನಿ, ಇನ್ಕ್ರೀಸ್ ಆಗೇ ಆಗುತ್ತೆ. ಯಾಕಂದರೆ ಇದು ಖುದ್ದು ನಾನು ಟ್ರೈ ಮಾಡಿದ್ದೀನಿ, ಅದಕ್ಕೋಸ್ಕರ. ದಯವಿಟ್ಟು ನಿಮ್ಮ ಎಕ್ಸ್ಪೆನ್ಸ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ. ಗೊತ್ತಾಗುತ್ತಲ್ವ ನಿಮಗೆ ಎಲ್ಲಿ ಜಾಸ್ತಿ ದುಡ್ಡು ಖರ್ಚಾಗ್ತಾ ಇದೆ, ವೇಸ್ಟ್ ಖರ್ಚು ಎಲ್ಲ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದರಿಂದ ನಿಮಗೆ ದುಡ್ಡಿನ ಮೇಲೆ ಕಂಟ್ರೋಲ್ ಬರುತ್ತೆ.
ದುಡ್ಡು ಅನ್ನೋದು ಒಂಥರ ಎಮೋಷನ್ ಇದ್ದಂಗೆ. ಈ ದುಡ್ಡನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅವ್ರು ಗೆಲ್ತಾರೆ, ಇಲ್ಲ ದುಡ್ಡೇ ನಮ್ಮನ್ನು ಕಂಟ್ರೋಲ್ ಮಾಡೋಂಗೆ ಆಗಬಾರ್ದು. ಆ್ಯಕ್ಚುಲಿ ಎಷ್ಟೋ ರಾಜಕಾರಣಿಗಳು ಇದೇ ದುಡ್ಡಿನ ವಿಷಯ ಇಟ್ಕೊಂಡು ರಾಜಕಾರಣ ಮಾಡಲ್ವಾ? 2,000 ಹಾಕ್ತೀವಿ ಅಂದ ತಕ್ಷಣ ಓಟ್ ಹಾಕ್ತಾರೆ. ಯಾಕೆ? ಇದೇ ದುಡ್ಡಿಗೋಸ್ಕರ. ಅವರು ಇವ್ರ ಎಮೋಷನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದೇ ನಾವು ಈ ದುಡ್ಡನ್ನ ಕಂಟ್ರೋಲ್ ಮಾಡಿದ್ರೆ ನಮ್ಮನ್ನು ಯಾರು ಎಮೋಷ್ನಲಿ ಫೂಲ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಈ 28,000, 30,000, 40,000 ಎಷ್ಟಿರುತ್ತೋ ಅದು ಕ್ಯಾಶ್ ಬ್ಯಾಲೆನ್ಸು, ನೀವು ಅಲ್ಲಿವರೆಗೂ ಈ SIPನ ತೆಗಿಬೇಡಿ. 3,000 ಕಂಟಿನ್ಯೂ ಆಗ್ತಾ ಬರಲಿ. ಈ 28,000, 30,000ನ ನೀವು ಎಲ್ಲಿ ಬೇಕಿರೋ ಇನ್ವೆಸ್ಟ್ ಮಾಡಿ, ನೀವು ಏನು ಬೇಕಿರೋ ಮಾಡಿ, ಅದು ನಿಮ್ಮ ಕೈಲಿ ಪವರ್ ಕೊಡುತ್ತೆ. ಅಷ್ಟು ದುಡ್ಡನ್ನ ನಿಮ್ಮ ಕೈಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಬಿಡಬೇಕು ಅನ್ನೋದಕ್ಕೆ ನಿಮಗೆ ಫ್ರೀಡಮ್ ಸಿಗುತ್ತೆ. ಇದನ್ನೇ ಫ್ರೀಡಮ್ ಅಂತ ಹೇಳೋದು. ಇದರಲ್ಲಿ ಒಂದು ಅರ್ಧ ದುಡ್ಡು ಸೇವ್ ಮಾಡಿ, ಇನ್ನು ಅರ್ಧ ದುಡ್ಡನ್ನ ಟ್ರಿಪ್ ಹೋಗಿ, ವರ್ಷದಲ್ಲಿ 2 ಸಲ ಟ್ರಿಪ್ ಹೋಗಿ ಎಂಜಾಯ್ ಮಾಡಿ ಲೈಫು. ಅದೇ ಮುಂಚೆನೇ ನೀವು ಡೆಟ್ ಟ್ರ್ಯಾಪಲ್ಲಿ ಸಿಗಾಕೊಂಡ್ರೆ, ಮುಂಚೆನೇ ದುಡ್ಡು ಈಗ ಸಂಬಳನೇ ಬರ್ತಾ ಇಲ್ಲ, ನೀವು EMI ಹಾಕ್ಸಿ ಕ್ರೆಡಿಟ್ ಕಾರ್ಡಲ್ಲಿ ಫ್ಲೈಟ್ ಬುಕ್ ಮಾಡಿಕೊಂಡು ಟ್ರಿಪ್ ಬುಕ್ ಮಾಡ್ಕೊಂಡು ಹೋದರೆ ನೀವು ಲೈಫ್ ಲಾಂಗ್ ಈ ಟ್ರ್ಯಾಪಲ್ಲಿ ಸಿಗಾಕೊಂಡ್ಬಿಡ್ತೀರ. ಮಂತ್ ಎಂಡ್ ಬಂದ ತಕ್ಷಣ ಯಾಕೆ ತಾನೇ ಬರುತ್ತೆ ಗುರು ಅನ್ಸ್ಬಿಡುತ್ತೆ. ಸಂಬಳ ಬರೋದು ಎಷ್ಟೋ ಜನಕ್ಕೆ ಖುಷಿನೇ ಆಗಲ್ಲ. ನನಗೆ ಗೊತ್ತಿರಂಗೆ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಈಗ ನೀವೇ ನೋಡ್ತಿರ್ತೀರ ಇನ್ಸ್ಟಾಗ್ರಾಮ್ ರೀಲಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾನೆ ಇರ್ತಾರೆ. ನಮಗೆ ಎಷ್ಟು ರಿಲೇಟ್ ಆಗುತ್ತೆ ಅದು ನೋಡಿದ ತಕ್ಷಣ, ಎಷ್ಟು ಲೈಕ್ಸ್ ಬರ್ತವೆ. ಯಾಕೆ ಹೇಳಿ? ಎಷ್ಟೋ ಜನ ರಿಲೇಟ್ ಮಾಡ್ಕೊತಾರೆ ಅದನ್ನು. ಇದನ್ನು ನೀವು ಫಾಲೋ ಮಾಡಿ, ಅದು ಯಾಕೆ ನೀವು ಇಂಪ್ರೂವ್ ಆಗಲ್ಲ ನಾನು ನೋಡ್ತೀನಿ. ಅಕಸ್ಮಾತ್ ಯಾರನ್ನ ಸ್ಟೂಡೆಂಟ್ಸ್ ನೋಡ್ತಾ ಇದ್ವಿ, ಅಥವಾ ಇಂಡಿವಿಜುವಲ್ ವ್ಯಕ್ತಿ ಅವ್ನಿಗಿನ್ನೂ ಮದುವೆ ಆಗಿಲ್ಲ ಆದರೂ ದುಡಿತಾ ಇದ್ದಾನೆ ಅವನು ನೋಡ್ತಾ ಇದ್ದಾರೆ, ಅವರು ಕೂಡ ಮಾಡಿ. ಈಗ ನೀವೇನಾದರೂ ಮನೆಯಲ್ಲಿ ದುಡಿತಾ ಇಲ್ಲ, ಮನೆಯಲ್ಲಿ ಇದ್ದೀರಾ ಅಂದರೆ ನಿಮ್ಮ ಅಪ್ಪ ಅಮ್ಮದು ಎಕ್ಸ್ಪೆನ್ಸ್ ತೆಗೆದ್ಬಿಟ್ಟು ನೀವು ಈ ಥರ ಒಂದು ಎಕ್ಸೆಲ್ ಶೀಟ್ ಹಾಕಿ, ಇಲ್ವಾ ಅವ್ರು ಒಂದು ಇದು ಹಾಕಿ ಅವ್ರಿಗೆ ಮಾಡಿ ತೋರಿಸಿ, ಅವ್ರು ಖುಷಿ ಆಗ್ತಾರೆ. ನನ್ನ ಮಗ ಏನಷ್ಟೋ ಕಲ್ತಿದ್ದಾನೆ, ಏನೋ ಮಾಡ್ತಿದ್ದಾನೆ ಲೈಫಲ್ಲಿ ಅಂತ. ನೀವು ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗಂತೂ ಲಾಟ್ರಿ ಹೊಡೆದಂಗೆ. ಬಿಕಾಸ್ ನೀವು ಈ ಏಜಲ್ಲೇ ಕಲ್ತ್ಬಿಟ್ರೆ ಇದನ್ನು ಅಂತ. ಈ ಎಕ್ಸೆಲ್ ಶೀಟು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ನೀವು ಡೈರಿನಲ್ಲೇ ಮಾಡ್ಕೊತೀರಾ ಅಂದರೆ ಈ ಥರ ಮಾಡ್ಕೊಳ್ಳಿ. ಫಸ್ಟು ಇನ್ಕಮ್ಮು, ಇನ್ನೊಂದು ಎಕ್ಸ್ಪೆನ್ಸು, ಇನ್ನೊಂದು ಸೇವಿಂಗ್ಸ್, 3 ಕಾಲಮ್ ಮಾಡ್ಕೊಳ್ಳಿ. ಇನ್ನೊಂದು ಸಮ್ಮರಿ, ನೀವೇ ಒಂದು ಸಮ್ಮರಿ ಬರೀರಿ. ಇದರಲ್ಲಿ ಎಷ್ಟು % ಸೇವ್ ಆಗ್ತಾ ಇದೆ, ಎಷ್ಟು % ಖರ್ಚಾಗ್ತಾ ಇದೆ ಅಂತ. ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಗುರು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಲ್ಲ ಗುರು, ಇದರಿಂದ ನಮ್ಮ ಲೈಫ್ ಏನೂ ಚೇಂಜ್ ಆಗಲ್ಲ ಅಂತ ನೀವೇನಾರು ಅಂದ್ಕೊಂಡಿದ್ರೆ ಇದು ಸುಳ್ಳು. ಯಾಕಂದರೆ ನೀವು 20% ಏನು ಎಫರ್ಟ್ ಆಗ್ತಿರಲ್ಲ, ಅದು ನಿಮಗೆ 80% ರಿಸಲ್ಟ್ನ ತಂದುಕೊಡುತ್ತೆ. ಇಲ್ಲಿ ನೋಡಿ, 80% ಲ್ಯಾಂಡ್ ಓನ್ ಬೈ 20% ಪೀಪಲ್ ಇನ್ ದಿ ವರ್ಲ್ಡ್. 80% ರಿಸಲ್ಟ್ ಕಮ್ ಫ್ರಮ್ 20% ಯುವರ್ ಆಕ್ಷನ್ಸ್. 80% ಕ್ರೈಮ್ಸ್ ಆಲ್ ಕಮಿಟೆಡ್ ಬೈ 20% ಕ್ರಿಮಿನಲ್ಸ್. 80% ಆಕ್ಸಿಡೆಂಟ್ ಆರ್ ಹ್ಯಾಪನ್ಡ್ ಬೈ 20% ಡ್ರೈವರ್ಸ್. 80% divorce by 20% marriages, 80% traffic by 20% road, 80% food grown in 20% land, 80% rain come from 20% clouds, 80% attention taken by 20% actors. ನೀವು ನೋಡಿ 80-20 ರೂಲ್ ಯಾವ ಥರ ಇದೆ ಅಂತ. ಯಾವಾಗಲೂ 20% ಎಫೆಕ್ಟೇನೆ 80% ನಿಮ್ಮದು ರಿಸಲ್ಟ್ಗೆ ಹೆಲ್ಪ್ ಮಾಡೋದು. ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಆಗಿ ತೊಗೊಳ್ಬೇಡಿ. ಈಗ ಏನಾದರೂ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ, ಆ್ಯಕ್ಚುಲಿ ನೀವು ಬೆಳಿಗ್ಗೆಯಿಂದ 9 to 5 ಜಾಬ್ ಮಾಡ್ತೀರಲ್ಲ, ನೀವು ಕೆಲಸ ಮಾಡಿರೋದು 2 ಅವರ್ ಅಷ್ಟೇ. ಈ 2 ಅವರಿಂದನೇ ಕಂಪ್ನಿಗೆ ರೆವಿನ್ಯೂ ಬಂದಿರುತ್ತೆ. ಆ 2 ಅವರು 20% ಕೆಲಸ ಅಂತ ನೋಡ್ಕೊಳ್ಳಿ. ಆ 20% ಕೆಲಸನ ನೀವು 50% ಮಾಡೋಕ್ಕೆ ಟ್ರೈ ಮಾಡಿ. ಅದ್ರ ಮೇಲೆ ಜಾಸ್ತಿ ಟೈಮ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮದು ಇನ್ಕಮ್ ಯಾಕೆ ಇನ್ಕ್ರೀಸ್ ಆಗಲ್ಲ ನಾನು ನೋಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.